ಇದು 60x60ನಲ್ಲಿ ಬಾಳೆ ಬೆಳೆದಿರುವಂಥದ್ದು. ಇನ್ನು ಹೊಲದ ತುಂಬ ಎಲ್ಲ ಹಣ್ಣಿನ ಗಿಡಗಳು ಹಾಕಿದ್ದೀವಿ. ತೆಂಗು, ಮಾವು, ಹಲಸು, ಜಾಮ, ಮೂಸುಂಬೆ, ನುಗ್ಗೆ ಗಿಡ, ಸೀತಾಫಲ, ಜಾಮೆಹಣ್ಣು ಎಲ್ಲ ಹಣ್ಣಿನ ಗಿಡಗಳು ಹಾಕಿದ್ದೀವಿ. ಮತ್ತು ಈ ವರ್ಷದಲ್ಲಿ ನಾವು ಎಲ್ಲ ಥರದ ತರಕಾರಿಗಳು ಮತ್ತು ಪಲ್ಯಗಳು ಮತ್ತು ಅರಿಶಿಣ ಹಾಕಿದ್ದೀವಿ ಈ ವರ್ಷ. ಈ ಥರ ಇದೆ ನೋಡಿ ನಮ್ಮ ಹೊಲ. ಪಪ್ಪಾಯಿ ಮಾತ್ರ ಭಾಳಷ್ಟು ಸ್ವೀಟಾಗಿತ್ತು. ಎಲ್ಲರೂ ನಮಗೆ ಅಂತ ಕೇಳ್ತಾಯಿದ್ರು. ಇನ್ನೂ ಜಾಸ್ತಿ ಬಿಟ್ಟಾಗ ಕೊಡ್ತೀವಿ, ಸದ್ಯಕ್ಕೆ ಮನೆಗಾಗಷ್ಟೇ ಬಿಡ್ತಿದ್ದವ ಆಗ ಅಂತ ಹೇಳಿದ್ದೀವಿ. ಈಗ ನೆಕ್ಸ್ಟ್ ಬಿಟ್ಟಾಗ ನೋಡಿ, ಇದು ಅರಿಶಿಣ ಚೆನ್ನಾಗಿ ಬಂದಿದೆ. ಅರಿಶಿಣ ಪಪ್ಪಾಯಲ್ಲಿ ಬಿಟ್ಟಿದೆ ನೋಡಿ. ಪಪ್ಪಾಯಿ ಎಲ್ಲರೂ ಕೇಳ್ತಿದ್ದಾರೆ ಪಪ್ಪಾಯಿ ಅಂತ. ಈಗ ನೆಕ್ಸ್ಟ್ ಒಂದಿಬ್ಬರಿಗೆ ಕೊಡೋಣ ಅಂಥೇಳಿ ಇದು ಮಾಡಿದ್ದೀವಿ. ನೆಕ್ಸ್ಟಲ್ಲಿ ಮತ್ತೆ ಭಾಳಷ್ಟು ಪಪ್ಪಾಯಿ ಬೆಳಿಬೇಕಂತೇಳಿ ಜವಾರಿ ಪಪ್ಪಾಯಿ ಬೀಜ ತಂದಿದ್ದೀವಿ ಧಾರವಾಡದಿಂದ ಕೃಷಿ ಮೇಳದಲ್ಲಿ. ಅದನ್ನು ಹಾಕಬೇಕು, ಹಾಕ್ಬಿಟ್ಟು ಮಾಡಿದರೆ ಅದು ಬರುತ್ತೆ ನೋಡಿ. ಅರಿಶಿಣ ಚೆನ್ನಾಗಿ ಬಂದಿದೆ, ಎಲ್ಲ ಕಳೆ ತೆಗೆದಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಪವರ್ ವೀಡರ್ ಹೊಡೆದು ಬೋದಿ ಏರಿಸ್ಬೇಕು. ಕಸ್ಟಮರು ಕೇಳಿದ್ದಾರೆ ಇವತ್ತು, ಹಂಗಾಗಿ ಮುಲ್ಲಂಗಿನ ನಾವು ಕಿತ್ತಾ ಇದ್ದೀವಿ. ನಾವು ಏನಂತಂದರೆ ಕಸ್ಟಮರ್ ಕೇಳಿದರೆ ಮಾತ್ರ ಇದು ಮಾಡ್ತೀವಿ, ಫ್ರೆಶ್ ಆಗಿ ಕೊಡಬೇಕು ಅಂತೇಳಿ. ಸುಮ್ಮನೆ ನಾವು ಕಿತ್ಬಿಟ್ಟು ಇಟ್ಕೊಂಡಾಗ ಅವ್ರು ಕೇಳಿದರೆ ಕೊಟ್ಟರೆ ಇದಾಗುತ್ತೆ ಅಂತೇಳಿ. ನೋಡಿ ಎಷ್ಟು ಉದ್ದವಾಗಿ ಬಂದಿದೆ. ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು, ಯಾವುದೇ ಗೊಬ್ಬರ ಬಳಸಿಲ್ಲ.